ವಿಧಾನಸೌಧದಲ್ಲಿ ಲಕ್ಷ ಲಕ್ಷ ಹಣ ಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ವಿಧಾನಸೌಧದಲ್ಲಿ ಲಕ್ಷ ಲಕ್ಷ ಹಣ ಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ 3 ದಿನಗಳ ಕಾಲ ಪೊಲೀಸ್ ವಶಕ್ಕೆ ಆರೋಪಿ ಮೋಹನ್ ಒಪ್ಪಿಸಲಾಗಿದೆ. ತಾಪಸ್ ಮೋಹನ್ ಕುಮಾರ್ ಕೋರ್ಟ್ಗೆ ಹಾಜರುಪಡಿಸಲಾಗಿದ್ದು ವಿಶೇಷ ಲೋಕಾಯುಕ್ತ ಕೋರ್ಟ್ಗೆ ಮೋಹನ್ ಹಾಜರಾಗಿದ್ದು ಹಣ ಎಲ್ಲಿಂದ ಯಾರ ಬಳಿಯಿಂದ ತರಲಾಗಿತ್ತು ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡಲಾಗಿದೆ. ಈ ಬಗ್ಗೆ ವಿವಿಧ ಆಯಾಮಗಳಲ್ಲಿ ತನಿಖೆ ಕೂಡ ನಡೆಸಬೇಕಾಗಿದೆ. ಹೀಗಾಗಿ 6 ದಿನಗಳ ಕಾಲ ತಮ್ಮ ವಶಕ್ಕೆ ನೀಡುವಂತೆ ಪೊಲೀಸ್ ಮನವಿಯನ್ನ ಸಲ್ಲಿಸಿದ್ದಾರೆ. ನ್ಯಾಯಾಧೀಶರಿಗೆ ಎಸಿಬಿ ಪೊಲೀಸರ ಪರ ವಕೀಲರು ಮನವಿ ಮಾಡಿದ್ದಾರೆ. 3 ದಿನಗಳ ಕಾಲ ಪೊಲೀಸ್ ವಶಕ್ಕೆ ನೀಡಲಿದೆ ಕೋರ್ಟ್. ಇದಾದ ನಂತರ ತನಿಖೆ ಪ್ರೊಸೀಜರ್ಸ್ ಎಂದಿನಂತೆ ಫಾಲೋ ಆಗಲಿದೆ. ಎಲ್ಲಿಂದ ಬಂತು ಇಷ್ಟು ಹಣ, ಯಾರು ಕೊಟ್ಟಿದೆ ಎಂಬುದರ ಬಗ್ಗೆ ಎಸಿಬಿ ಪೊಲೀಸರು ತನಿಖೆಯನ್ನ ನಡೆಸಲಿದ್ದಾರೆ. ಓಕೆ, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಿ ಮಂಜುನಾಥ್. ಎಸ್ ಮಂಜುನಾಥ್, ಇವತ್ತು ಕೋರ್ಟ್ನಲ್ಲಿ ವಿಧಾನಸೌಧದಲ್ಲಿ ಲಕ್ಷ ಲಕ್ಷ ಹಣ ಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಏನು ಸಾಕಷ್ಟು ವಾದ ಆಯಿತು. ಏನೆಲ್ಲ ಆಯಿತು ಚರ್ಚೆಗಳು ಅದ್ರ ಬಗ್ಗೆ? ಈಗ ಏನು ವಿಧಾನಸೌಧದಲ್ಲಿ 25.76 ಲಕ್ಷ ಪ್ರಕರಣದ ಪ್ರಮುಖ ಆರೋಪಿ ಏನು ಮೋಹನ್ ಅನ್ನ ಎಸಿಬಿ ಅವರು ಬಂದಿದ್ದಾರೆ. ನಿನ್ನೆ ಬಂದಿದ್ರು. ಈ ನೆಲೆಯಲ್ಲಿ ಇವತ್ತು ಕೋರ್ಟ್ಗೆ ಹಾಜರುಪಡಿಸಿ ಆತನನ್ನ 6 ದಿನಗಳ ಕಾಲ ತಮ್ಮ ವಶಕ್ಕೆ ನೀಡಬೇಕು ಅಂತೇಳಿ ಎಸಿಬಿ ಪೊಲೀಸರು ಒಂದು ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದು ಈ ವೇಳೆ ಏನು ಪ್ರಮುಖವಾಗಿ ಆರೋಪಿ 25 ಲಕ್ಷವನ್ನ ಹಣವನ್ನ ಯಾರಿಂದ ಸಂಗ್ರಹಿಸಿದ್ದ, ಯಾರಿಗೆ ಕೊಡಬೇಕಾಗಿದ್ದ, ಯಾವ ಗುತ್ತಿಗೆಗೆ ಸಂಬಂಧಪಟ್ಟಂತೆ ಹಣವನ್ನ ಸಂಗ್ರಹಿಸಿ ಸಂಬಂಧಪಟ್ಟಂತ ಸಚಿವರಿಗೆ ನೀಡೋಕೆ ಮುಂದಾಗಿದ್ದ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಬೇಕು. ಹೀಗಾಗಿ ತಮ್ಮ ವಶಕ್ಕೆ 6 ದಿನಗಳ ಕಾಲ ನೀಡಬೇಕು ಅಂತ ಹೇಳಿ ಎಸಿಬಿ ಪರ ವಕೀಲರು ಒಂದು ವಾದವನ್ನ ಮಂಡಿಸಿದ್ರು. ಅದೇ ಇದಕ್ಕೆ ಆಕ್ಷೇಪ ಪಡಿಸಿದಂತ ಏನು ಮೋಹನ್ ಪರ ವಕೀಲರಾದಂತ ಶ್ಯಾಮ್ ಸುಂದರ್ ಅವರು ಇಲ್ಲಿ ಪ್ರಮುಖವಾಗಿ ಹಣ ಏನು ಈಗಾಗಲೇ 5 ದಿನಗಳ ಕಾಲ ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಅದ್ರ ಜೊತೆಗೆ ಹಣ ಏನು ಮೋಹನ್ ಅವರಿಗೆ ಸೇರಿದ್ದು ತನ್ನ ಹೆಂಡತಿ ಒಡವೆಗಳನ್ನ ಮಾರಾಟ ಅಂದ್ರೆ ಗಿರ್ವಿ ಇಟ್ಟು ಜೊತೆಗೆ ಏನು ಇಷ್ಟು ವರ್ಷಗಳಿಂದ ತಾನು ಸಂಪಾದನೆ ಮಾಡಿ ಉಳಿಸಿರುವಂತ ಹಣ ಇದು. ಹೀಗಾಗಿ ಈತನನ್ನ ಸಿಸಿಬಿ ಅಂದ್ರೆ ಪೊಲೀಸರ ವಶಕ್ಕೆ ನೀಡಬಾರದು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ರು. ಆದ್ರೆ ಇದನ್ನ ಪರಿಗಣಿಸಿದಂತ ಕೋರ್ಟ್ ಏನು 3 ಎಸಿಬಿ ಅಧಿಕಾರಿಗಳ ಮನವಿಗೆ 3 ದಿನಗಳ ಕಾಲ ಅವಕಾಶ ನೀಡಿದ್ದು ತನಿಖೆ ನಡೆಸೋದಕ್ಕೆ ಅವಕಾಶ ನೀಡಿದೆ. ಇದೇ ಜೊತೆಗೆ ಮೋಹನ್ ಪರ ವಕೀಲರು ಜಾಮೀನು ಕೋರಿ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿ ವಿಚಾರಣೆ ನಡೆಸಿದಂತ ಲೋಕಾಯುಕ್ತ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶೆ ಮಂಜುಳಾ ಅವರು ಎಸಿಬಿ ಪೊಲೀಸರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚಿಸಿ ಅರ್ಜಿ ವಿಚಾರಣೆಯನ್ನ ಇದೇ 14ಕ್ಕೆ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ದಿವ್ಯಾ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ.